ಮಕ್ಕಳೇ ಲಾಸ್ಟ್ ಹೋಗುವಾಗ ಎಕ್ಸಾಮ್ಗೆ ಹಾಲ್ಗೆ ಹೋಗಿ ಇನ್ನೂ ಏನು ಕೆಲವೇ ದಿನಗಳಿದೆ ಮಕ್ಕಳೇ. ಆಗ ನೀವೇನು ಮಾಡಬೇಕಂದ್ರೆ ಎಲ್ಲವನ್ನು ಒಂದು ಫಾಸ್ಟಾಗಿ ರಿಕಾಲ್ ಮಾಡ್ಕೊಳ್ಬೇಕಂದ್ರೆ ಎಲ್ಲವನ್ನು ಯೋಚನೆ ಮಾಡ್ಕೋಬೇಕು. ಈಗ ನಾಳೆ ಎಕ್ಸಾಮ್ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಈಗ ನಿಮಗೆ 3 ಮಾರ್ಕಿನ ಪ್ರಶ್ನೆಗಳು, ಈ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ 3 ಮಾರ್ಕಿನ ಪ್ರಶ್ನೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. 100% ಶ್ಯೂರ್ ಇರುವಂಥ ಕ್ವಶನ್. ಏನಾಗ್ತಾ ಇದೆ ತಪ್ಪು ಅಂತ ಹೇಳಿದರೆ, ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಮಕ್ಕಳೇ. ಅದನ್ನು ಮಾಡದೇ ಇರಲಿಕ್ಕೆ ಹೇಗೆ ಮಾಡಬೇಕು ಅಂತ ಹೇಳೋದನ್ನ ಜಸ್ಟ್ ನೋಡ್ಕೊಂಡೋಗಿ, ಇದನ್ನು ಯಾವಾಗಲೂ ಕಂಪೇರ್ ಆ್ಯಂಡ್ ಲರ್ನ್, ಇದನ್ನು ಕಂಪೇರ್ ಮಾಡಿ ಕಲಿಬೇಕು ಮಕ್ಕಳೇ. ಆಗ ನೀವು ಈಸಿಯಾಗಿ ಏನು ಮಾಡ್ಬೋದು, ಅರ್ಥ ಮಾಡಿಕೊಂಡು ಎಕ್ಸಾಮನ್ನು ಬರಿಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಸರಾಸರಿಯಿಂದ ಹೋಗೋಣ. ಸರಾಸರಿಗೆ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿರ್ತಾರೆ, ಅರ್ಥ ಆಯ್ತಲ್ವ? ಇಷ್ಟು ಮಾತ್ರ. ಈಗ ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ ಮಕ್ಕಳೇ, ಇಲ್ಲಿ ಆವೃತ್ತಿ ಕೊಟ್ಟಿದ್ದಾರೆ. ಒಂದು ಎಕ್ಸಾಮಲ್ಲಿ ಏನು ಮಾಡಿದ್ರು ಅಂತ, ಈ ವರ್ಗಾಂತರ ಇದನ್ನೇ ಕೊಡದೆ ಆವೃತ್ತಿ ಕೊಟ್ಟು ಇನ್ನೊಂದು ಎಕ್ಸ್ ಅಂತ ಹೇಳಿ ಕೊಟ್ಟು ಅದು ಇದರ ಮಧ್ಯಬಿಂದು ಏನು 5 1 6 ಆಗುತ್ತೆ. 6/2 ಅಂತ ಹೇಳಿದ್ರೆ 3 ಬರುತ್ತೆ. ಇದನ್ನು ಕೊಟ್ಟಿದ್ರು, 3 ಎಕ್ಸ್ ಬೆಲೆಗಳನ್ನು ಕೊಡ್ತಾ ಹೋಗಿದ್ರು, ಅರ್ಥ ಆಯ್ತಲ್ವ? ಆಗ ಕೊಟ್ಟಾಗ ನೀವೇನು ಮಾಡಬೇಕು, ಒಂದು ಸ್ಟೆಪ್ ಹೋಯಿತು ಅಂತ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, FI × XI ಮಾಡ್ತೀರಲ್ವ, ಅದೇ ಥರ ಮಾಡ್ಕೊಂಡು ಹೋಗಬೇಕು ಸೇಮ್. ಈಗ ನಾನು ಅಥವಾ ಇದನ್ನು ಹೀಗೆ ಕೊಡದೆ 2 ಮಾರ್ಕಿಗೆ ಬೇರೆ ನಂಬರ್ಸ್ನ ಕೊಟ್ಟರು, ಸರಾಸರಿ ಕಂಡುಹಿಡಿರಿ 1 2 3 4 5 ಅಂತ ಹೇಳ್ಬಿಟ್ಟು ಸರಾಸರಿ ಕಂಡುಹಿಡಿರಿ ಅಂತ ಹೇಳಿದ್ರೆ, ಇದಿಷ್ಟನ್ನು ಏನು ಮಾಡಬೇಕು, ನೀವು ಕೂಡಿಸ್ಬೇಕು. ಇದನ್ನು ಕೂಡಿಸಿ ಬೈ 1 2 3 4 5 ಸಂಖ್ಯೆ ಇರೋದ್ರಿಂದ 5ರಿಂದ ಭಾಗಿಸ್ಬೇಕು. ಇದನ್ನು ಇಷ್ಟನ್ನು ಕೂಡಿಸಿ 5ರಿಂದ ಭಾಗಿಸಿದ್ರೆ ಸರಾಸರಿ. ಇದು 1 ಮಾರ್ಕಿನ ಪ್ರಶ್ನೆ. ಎಲ್ಲಾದರೂ ಕೇಳಿದ್ರೆ ಸರಾಸರಿಯನ್ನು, ಅಥವಾ ಇದು 3 ಮಾರ್ಕಿನ ಪ್ರಶ್ನೆನೇ. ಯಾವುದು, ಎಕ್ಸ್ ಕೊಟ್ಬಿಟ್ಟು ಎಫ್ ಕೊಟ್ಟಿದ್ರೆ ನೆಕ್ಸ್ಟ್ FI XI ಮಾಡ್ತಿರಲ್ಲ, ಅದು 3 ಮಾರ್ಕಿನ ಪ್ರಶ್ನೆ. ಈಗ ಈ ಪ್ರಶ್ನೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ವರ್ಗಾಂತರ ಕೊಟ್ಟಿದ್ದಾರೆ, ನೀವು ಏನು ಮಾಡ್ತೀರಾ, ಮಧ್ಯಬಿಂದು ಕಂಡುಹಿಡಿದು ಗೊತ್ತಲ್ಲ, 1 ಮತ್ತು 4 ಕೂಡಿಸಿ ಬೈ 2. ಇಲ್ದಿದ್ರೆ ಹಿಂಗೆ ಯೋಚನೆ ಇಟ್ಕೊಳ್ಳಿ, 5 1 ಎಷ್ಟಾಗುತ್ತೆ, 6 ಚಾಕ್ಲೇಟ್ ಇದೆ. ನಿಮ್ಮ ತಮ್ಮನಿಗೂ ನಿಮಗೂ ಚಾಕ್ಲೇಟನ್ನು ಅರ್ಧ ಮಾಡಬೇಕು. ಆಗ ನಿಮಗೆ 3, ನಿಮ್ಮ ತಮ್ಮನಿಗೆ 3. ಅದನ್ನು ಹೀಗೆ ಇಟ್ಕೊಳ್ಳಿ. 6 ಮತ್ತು 10 ಅಂತ ಹೇಳಿದಾಗ 16 ಆಗುತ್ತೆ. ಇಬ್ಬರಿಗೂ ಕರೆಕ್ಟ್ ಚಾಕ್ಲೇಟನ್ನು ಡಿವೈಡ್ ಮಾಡಬೇಕಂತ ಹೇಳಿದ್ರೆ, ಇಬ್ಬರಿಗೂ ಹಂಚ್ಕೋಬೇಕು ಅಂತ ಹೇಳಿದ್ರೆ, ನಿಮಗೂ ನಿಮ್ಮ ತಮ್ಮನಿಗೂ ಇಬ್ಬರಿಗೂ 8 ಚಾಕ್ಲೇಟ್ ಆಗುತ್ತೆ. ಅದೇ ಥರ ಇದನ್ನು ಮಾಡಿ, ಆಗ ಈಸಿಯಾಗಿ ಮಾಡುತ್ತೆ. ಆಮೇಲೆ ಏನು ಮಾಡಬೇಕು, FI ಅನ್ನು ಕೂಡಿಸ್ಕೋಬೇಕು. ಇದನ್ನು ಕೂಡಿಸಿದಾಗ ನಮಗೆ FI ಸಿಗ್ತದೆ, ಸಿಗ್ಮಾ FI. ಇನ್ನು ನೆಕ್ಸ್ಟ್ XI × FI. XI ಅಂತ ಹೇಳಿದ್ರೆ ಇದು ಮಧ್ಯಬಿಂದು, ಇಂಟು FI, ಇದೆರಡನ್ನ ಗುಣಿಸ್ಕೊಂಡ್ರೆ, ಗುಣಿಸಿ ಮತ್ತು ಕೂಡಿಸ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟಾಗಿ ಏನು ತಪ್ಪು ಮಾಡ್ತೀರಾ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ತಪ್ಪಲ್ಲ, ಸಿಲ್ಲಿ ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ, ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಳ್ಳೋಕ್ಕಿಲ್ಲ ನೋಡಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ 12 ಬಂದಿರ್ತೀರ, ಒಂದೊಂದು ಸಲ 132 ಬಂದಿದೆ ಅಂತ ತಿಳ್ಕೊಳ್ಳಿ, ಇಲ್ಲಿಂದನೇ 132 ಅಂತ ಬರೀತೀರಿ. ಇದು ತಪ್ಪು, ಅರ್ಥ ಆಯ್ತಲ್ವಾ? ಕರೆಕ್ಟಾಗಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಂಡ್ರೆ ಮಾತ್ರ ನಿಮಗೆ ಕೂಡಿಸಿದ್ರೆ ಸರಿಯಾಗಿ ಉತ್ತರ ಬರೋದು. ಇದೆಲ್ಲ ನಿಮಗೆ 100% ಬರುವಂತಹ ಕ್ವಶನ್. ಇದೆಲ್ಲ ಸಿಲ್ಲಿ ಮಿಸ್ಟೇಕ್ಸನ್ನು ಮಾಡಬೇಡಿ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇದಿಷ್ಟನ್ನು ಕೂಡಿಸಿ ನಿಮಗೆ ಸಿಗ್ಮಾ FI XI ಬರಿತೀರ. ಅದಾದಮೇಲೆ ಇದು ಸರಾಸರಿ, X ಬಾರ್ = ಸಿಗ್ಮಾ FI XI ಬೈ ಸಿಗ್ಮಾ FI ಅಂತೇಳಿ ಇದನ್ನು 190. ಮಕ್ಕಳೇ, ಗುಣಿಸೋದು ಕೂಡಿಸೋದು ಎಲ್ಲವನ್ನು ಈ ರೀತಿ ಇಲ್ಲಿ ಜಾಗ ಇದೆ. ಮತ್ತು ನಿಮಗೆ ಪೇಜ್ ಕೆಳಗೆ ರಫ್ ವರ್ಕಿಗೆ ಅಂತ ಜಾಗ ಬಿಟ್ಟಿರ್ತಾರೆ ನಿಮ್ಮ ಬುಕ್ಲೆಟಲ್ಲಿ, ಅಲ್ಲಿ ಮಾಡ್ಕೊಳ್ಬೋದು, ಅರ್ಥ ಆಯ್ತಲ್ಲ? ಎಲ್ಲ ಕಡೆ ಮಾಡಿ ಗಜಿಬಿಜಿ ಇಲ್ಲೆಲ್ಲ ಮಾಡಿಬಿಡಬೇಡಿ ಎಲ್ಲಾದರೂ, ಅರ್ಥ ಆಯ್ತಲ್ವ? ನೀಟಾಗಿರಲಿ, ನಿಮ್ಮ ಪ್ರೆಸೆಂಟೇಷನ್ ತುಂಬ ನೀಟಾಗಿರಲಿ. ನಿಮ್ಗೆ ಹಾಗೆ ಮಾಡಬೇಕು ಅಂದರೆ, ಈಗ ಒಂದು ರೈಟ್ ಸೈಡಿಗೆ ಒಂದು ಲೈನ್ ಹೇಳ್ಕೊಳ್ಳಿ, ಈ ಕಡೆ ಸೈಡ್ ಈ ಬದಿಯಲ್ಲಿ ನಿಮ್ಮ ಪೇಜಿನ ಈಚೆ ಬದಿಯಲ್ಲಿ ಮಾಡ್ಬೋದು, ಅಥವಾ ನಿಮಗೆ ಕೆಳಗೆ ಸಹ ಜಾಗ ಇದೆ ಮಕ್ಕಳೇ, ಅಲ್ಲಿ ಮಾಡ್ಬೋದು ಗುಣಿಸೋದು ಕೂಡಿಸೋದು. ನೆಕ್ಸ್ಟ್ ಬಹುಲಕ. ಈಗ ಸರಾಸರಿ ಮಾಡಿದಿರಿ, ಅದರಲ್ಲಿ 3 ನೋಡಿ, 1 2 3 4. ಮೊದಲನೇದು ವರ್ಗಾಂತರ ಕೊಟ್ಟಿದ್ರೆ FI ಕೊಟ್ಟಿರ್ತಾರೆ, ಇದೆರಡು ಕೊಟ್ಟಿದ್ರೆ XIನ ಕಂಡುಹಿಡಿದ್ಬಿಟ್ಟು FI XI ಮಾಡಬೇಕಿಲ್ಲಿ, ಅರ್ಥ ಆಯ್ತಲ್ವಾ? ಒಂದು ವೇಳೆ ವರ್ಗಾಂತರ ಕೊಟ್ಟಿಲ್ಲ, FI ಕೊಟ್ಟಿದ್ದಾರೆ XI ಕೊಟ್ಟಿದ್ದಾರೆ ಅಂದರೆ ಇದೆರಡನ್ನ ಗುಣಿಸ್ಬಿಟ್ಟು FI XI ಮಾಡಬೇಕು, ಅರ್ಥ ಆಯ್ತಲ್ವಾ? ಇಷ್ಟು ವ್ಯತ್ಯಾಸ ಇದು ಗೊತ್ತಿರಬೇಕು ನಿಮಗೆ. ಈಗ ಇದಕ್ಕೆ 4 ಕಂಬ ಸಾಲುಗಳು. ಬಹುಲಕ ತುಂಬ ಈಸಿ ಮಕ್ಕಳೇ, 100% ಶೂರ್ ಬರುವಂತಹ ಈ 2 ಕ್ವಶನ್ ಮೇಲೆ, ಸರಾಸರಿ ಮತ್ತು ಬಹುಲಕ, ಯಾವುದಾದ್ರೂ ಇದೆರಡನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಯಾವುದಾದರೂ ಅಲ್ಲ, ಈ 2 ಕರೆಕ್ಟಾಗಿ ಕಲ್ತ್ಕೊಳ್ಳಿ. ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ಇದಕ್ಕೆ ಯಾವುದೇ ಬೇರೆ ಕಾಲಮ್ ಮಾಡೋದು ಬೇಡ, ಇದು ತುಂಬ ಈಸಿ ಇರುವ ಪ್ರಾಬ್ಲಮ್. ಅಲ್ಲಿ ಎಲ್ಲಿ ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಈಗ ಇದರಲ್ಲಿ ಯಾವ್ದು ದೊಡ್ಡದು 15. ಆಗ ನೀವು ಈ ರೀತಿ ಬಾಕ್ಸ್ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್, ಓಕೆನಾ? ಈ ರೀತಿ ಪೆನ್ಸಿಲ್ ತೊಗೊಂಡು ನೀವು ಇದನ್ನು ಬಾಕ್ಸ್ ಹಾಕ್ಕೊಳ್ಳಿ. ಈಗ ಇದನ್ನು ನೀವೇನಂತ ತೊಗೊಳ್ಬೇಕು ಮಕ್ಕಳೇ, F1, ಹಿಂದೆ ಇರೋದನ್ನು F0, ಇಲ್ಲಿ F2. ಏನು ಬರೆಯೋದ್ರಲ್ಲೇ ತಪ್ಪು ಮಾಡ್ತೀರಾ ನೋಡಿ ಮಕ್ಕಳೇ. 0 1 2
ಹಾಗೆ ಬರ್ತಿದೆ, ಕಂಟಿನ್ಯೂಸ್ ಆಗಿದೆ. F0 F1 F2 ಈ ರೀತಿ ಯೋಚನೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಇದು ಬರೆಯೋದ್ರಲ್ಲಿ ಎಲ್ಲಿ ತಪ್ಪಾಗುತ್ತೆ ಅಂದರೆ, ನೀವು F1 ಅಂತ ಹೇಳಿದ್ರೆ ಇದು ಮಧ್ಯದ್ದು ಯಾವುದು ದೊಡ್ಡದಿದೆಯೋ ಅದನ್ನು ನೋಡಿ. ಇಲ್ಲಿ ದೊಡ್ಡದಿದೆ ಯಾವುದಿದೆ ಅದನ್ನು ನೋಡೋದು. ಬಹುಲಕದಲ್ಲಿ ದೊಡ್ಡದು ಯಾವುದೋ ಅದಕ್ಕೆ ಈ ರೀತಿ ಮಾಡ್ತೀರಾ. ಅರ್ಥ ಆಯ್ತಲ್ವಾ? ಇಲ್ಲಿ ಬೇಕಾಗಿರೋ ಸೂತ್ರವನ್ನು ಫಸ್ಟ್ ಕಲ್ತ್ಕೋಬೇಕು. ಸೂತ್ರ ಏನು ಮಾಡ್ತೀರಾ ಅಂದರೆ, ಇಲ್ಲಿ F0 ಇಲ್ಲಿ ತಂದಾಕಿ ಇದನ್ನೇ ಅದಕ್ಕೆ ಒಂದು 10 ಸಲನ 20 ಸಲನ ಬರೀರಿ. ದಿವಸ ರಿಪೀಟ್ ಮಾಡಿ. ಇನ್ನು ಸ್ವಲ್ಪನೇ ದಿವಸ ಇರೋದು ರಿವೈಸ್ ಫಾರ್ಮುಲಾಸನ್ನು ನಿಮ್ಮ ರೂಮಲ್ಲಿ ತೂಗಾಕೊಳ್ಳಿ. ಆಗಾಗ ರಿಪಿಟೇಷನ್ ಮಾಡಿ. ನಿಮಗೆ ಈಸಿಯಾಗಿ ಲೆಕ್ಕ ಮಾಡಲಿಕ್ಕಾಗುತ್ತೆ. ಎಲ್ಲ ಅಂತೇಳಿದ್ರೆ ಕೆಳಮಿತಿ. ಇದ್ರ ಕೆಳಮಿತಿ ಎಷ್ಟು ಅಂತ ಕೇಳಿದ ತಕ್ಷಣ ನೀವೇನು ಹೇಳಬೇಕು? 5 ಕೆಳಮಿತಿ. ಇದೊಂದು ಒನ್ ಆನ್ಸರ್ ಕೇಳ್ಬೋದು. ಈ ಇದರಲ್ಲಿ ಬಹುಲಕದ ಕೆಳಮಿತಿ ಯಾವುದು ಅಂತ ಕೇಳಿದ್ರೆ ನಾವೇನು ಮಾಡ್ಬೋದು? ಇದು 5 ಕೆಳಮಿತಿ. ಅರ್ಥ ಆಯ್ತಲ್ವಾ? ಈಗ ಇದನ್ನು F1 ಅಂತ ತೊಗೊಳ್ತೀವಿ. ಇದು F0 ಇದು F2. ಈಗ L ಪ್ಲಸ್ ಈ ಸೂತ್ರವನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಇದನ್ನು ಬರೆದ್ಬಿಟ್ಟು ಈ ಹೆಂಗೆ ಬಂತು ಅಂತ ಗೊತ್ತಿರಬೇಕು ಮಕ್ಕಳೇ. ಹೆಂಗೆ ಬಂತು ಅಂತ ಹೇಳಿದ್ರೆ, ಈ ಬಹುಲಕವನ್ನು ನೋಡಿದರೆ ಇದನ್ನು ಮಾರ್ಕ್ ಮಾಡಿದ್ದೀವಲ್ಲ, ಈ 7ರಿಂದ 5 ಕಳೆದ್ರೆ ಎಷ್ಟು ಬರ್ತದೆ? 2 ಬರ್ತದೆ. ಅರ್ಥ ಆಯ್ತಲ್ಲ? 7ರಿಂದ ಮೇಲ್ಮಿತಿಯಿಂದ ಕೆಳಮಿತಿಯನ್ನು ಮೈನಸ್ ಮಾಡೋದು. ಆಗ 7ರಿಂದ 5 ಕಳೆದ್ರೆ ಎಷ್ಟು ಬಂತು? 2. ಹಾಗೆ ಬಂದಿದ್ದು ಈ H. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸೂತ್ರಕ್ಕೆ ಹಚ್ಚೋದು. ಸೂತ್ರಕ್ಕೆ ಹಚ್ಚಿದಾಗ ಇಲ್ಲಿ ಏನು ತಪ್ಪಾಗುತ್ತೆ ಅಂದರೆ, ಪ್ಲಸ್ ಬರೆಯೋದನ್ನು ಇದನ್ನು ಬರೆಯೋದು ಬಿಡಬೇಡಿ, ಮರ್ತೋಗ್ಬಾರ್ದು. ಪ್ಲಸ್ ಮತ್ತು ಬ್ರ್ಯಾಕೆಟ್ ಹಾಕಿ 15 ಮೈನಸ್ F1. ಮತ್ತು ಇಲ್ಲೊಂದು ಇಂಪಾರ್ಟೆಂಟ್ ತಪ್ಪು ಮಾಡ್ತೀರಾ. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಎರಡೂ ಕಡೆ ಮೈನಸ್ ಇದ್ದಾಗ ಮೈನಸ್ ಚಿಹ್ನೆಯನ್ನು ಹಾಕಿ ಏನು ಮಾಡಬೇಕು? ಕೂಡಿಸಬೇಕು. ಅರ್ಥ ಆಯ್ತಲ್ವಾ? ಈ ಎರಡೂ ಮೈನಸ್ ಇದ್ದಾಗ ಚಿಹ್ನೆ ಮೈನಸ್ ಆದರೆ ಇದನ್ನು ಕ್ರಿಯೆ ಯಾವುದಾಗಬೇಕು? ಕೂಡಿಸ್ಬೇಕು. 9 9 ಸೇರಿಸಿದಾಗ ಎಷ್ಟು ಬರ್ತದೆ? 18 ಮೈನಸ್ 18. ಈಗ ಇದರಿಂದ 15ರಿಂದ 9 ಕಳೆದ್ರೆ 6 ಬಂತು. ಇಲ್ಲಿ 30ರಿಂದ 18 ಕಳೆದಾಗ 12 ಬಂತು. ಈಗ ಇಲ್ಲಿ ಏನು ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಕೆಲವರಿಗೆ ಇದನ್ನು ಕಟ್ ಮಾಡಲಿಕ್ಕಿರೋದು ಗೊತ್ತಿರೋದಿಲ್ಲ. ಅವ್ರು ಏನು ಎದುರ್ಕೊಳ್ಳೋದು ಬೇಡ ಮಕ್ಕಳೇ. 5 6/12 ಇಂಟು 2 ಅಂತ. ಇದು ಮೇಲಿದೆ, ಅಂಶದಲ್ಲಿದೆ, ಇಲ್ಲಿನೂ ಅಂಶ ಇದೆ. ಇದೆರಡನ್ನು ಫಸ್ಟ್ ಗುಣಿಸ್ಕೊಳ್ಳಿ. 6 2 ಎಷ್ಟು ಬಂತು? 12. ಇಲ್ಲಿ ಕೆಳಗೇನು 12 ಉಳಿತು. ಇದರಿಂದ ಎಲ್ಲಾದರೂ ಗುಣಿಸ್ಬಿಡ್ಬೇಡಿ, ಇದನ್ನು ಮೇಲೆಯಿಂದ ಗುಣಿಸ್ಕೊಳ್ಬೇಕು. ಈಗ 12ನ್ನು ಬಾಗಿಸಿ 12ರಿಂದ. ಇದು ಕೆಳಗೆ 12 ಇದೆಯಲ್ವಾ? 12ನ್ನು ಬಾಗಿಸಿ. 12 ಎಷ್ಟಲಿ? 12 1 12. 12ರಿಂದ 12 ಕಳೆದ್ರೆ ಎಷ್ಟು? 0. ಆಗ ಇಲ್ಲಿ 1 ಬಂತು. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲದಿದ್ದರೆ 6 1 6 6 2 12 2 1 2 1 ಈಸಿಯಾಗಿ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ತಪ್ಪು ಮಾಡೋದು ಇಲ್ಲೇ ಮಕ್ಕಳೇ. ಒಂದು ಈ ಮೈನಸ್ ಸೈನು, ಇಲ್ಲಿ ಮೈನಸ್, ಎರಡು ಕಡೆ ಎಲ್ಲ ಪ್ರಾಬ್ಲಮ್ಗೂ ಇಲ್ಲಿ ಮೈನಸ್ಸೇ ಬರೋದು. ಆಗ ಕೂಡಿಸ್ಬೇಕು, ಚಿಹ್ನೆಯನ್ನು ಮೈನಸ್ ಹಾಕಬೇಕು. ಆಮೇಲೆ ನಿಮಗೆ ಇಲ್ಲಿ ತಪ್ಪಾಗುತ್ತೆ. ಇಲ್ಲಿ ತಪ್ಪಾಗೋದು ಏನಾಗುತ್ತೆ ಅಂದರೆ, ಇದನ್ನು ಮತ್ತು ಇದನ್ನು ಮೇಲೆ ಇರೋದನ್ನು ಗುಣಿಸ್ಬೇಕು. ಆಮೇಲೆ ಛೇದದಲ್ಲಿ ಏನು ಬಂದಿದೆಯೋ ಅದರಿಂದ ಭಾಗಿಸಿ. ಆಗ ಅದನ್ನು ಆನ್ಸರ್ ಫಸ್ಟ್ ಬರೀರಿ. ಮತ್ತು ಇದು L ಪ್ಲಸ್ ಇದನ್ನು ಮಾಡಿದಾಗ ನಮಗೆ ಎಷ್ಟು ಬಂತು? ಬಹುಲಕ ಬಂತು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋನ ಒಂದು 2-3 ಸಲ ಆದರೂ ನೋಡಿ ಪರ್ಫೆಕ್ಟ್ ಆಗಿರಿ ಮಕ್ಕಳು. ಇದು 3 ಮಾರ್ಕಿನ ಪ್ರಶ್ನೆಯನ್ನು ಬಿಡಿಸುವಂತಹ ಒಂದು ವಿಡಿಯೋ. ನೆಕ್ಸ್ಟ್ ಇಲ್ಲಿ ಮಧ್ಯಾಂಕ. ಈ ಸಲ ಪ್ರಿಪ್ರೇಟರಿ ಕೇಳಿದರು ಮಧ್ಯಾಂಕ ಅದರಲ್ಲಿ ಕೆಳಮಿತಿಯನ್ನು ಕೇಳಿದರು. ಯಾವ ಇದರಲ್ಲಿ ಮಧ್ಯಾಂಕ ವರ್ಗಾಂತರದಲ್ಲಿ ಮಧ್ಯಾಂಕ ಬರುತ್ತೆ, ಕೆಳಮಿತಿಯನ್ನು ಕಂಡುಹಿಡಿಯಿರಿ ಅಂತ. ಈಗ ಇಲ್ಲಿ ಯಾವುದರಲ್ಲಿ ವರ್ಗಾಂತರ ಬರ್ತದೆ? ಫಸ್ಟ್ ನಾವೇನು ಮಾಡಬೇಕಾಗತ್ತೆ? ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕಾಗುತ್ತೆ. ನೋಡಿ ಮಕ್ಕಳೇ, ಸರಾಸರಿ ಕಂಡುಹಿಡಿಬೇಕಾದ್ರೆ 4 ಕಂಬ ಸಾಲುಗಳಿತ್ತು. ವರ್ಗಾಂತರ ಕೊಟ್ಟರೆ ಆವೃತ್ತಿ ಮತ್ತು ಮಧ್ಯಬಿಂದು ಕಂಡುಹಿಡ್ಕೋಬೇಕು ಮತ್ತು FI ಆದರೆ ಬಹುಲಕಕ್ಕೆ ಏನಿಲ್ಲ, ಬೇರೆ 2 ಏನು ಕೊಟ್ಟಿದ್ದಾರೋ ಅದು ಮಾತ್ರ. ಆಗ ಅದರಲ್ಲಿ ಏನು ಇಂಪಾರ್ಟೆಂಟ್? ಯಾವುದು ದೊಡ್ಡದಿದೆಯೋ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಆಮೇಲೆ ಮೇಲೆ ಏನು ಬರಿತೀವಿ? F0. ನಾವು ಯಾವುದನ್ನ ಮಾರ್ಕ್ ಮಾಡಿದ್ದೀವೋ ಅದು F1, ಕೆಳಗಿರೋದು F2. ಅರ್ಥ ಆಯ್ತಲ್ವಾ? ಇದು ನಿಮಗೆ ಹೆಂಗೆ ಬರಬೇಕಂದ್ರೆ, ನಿಮಗೆ ನಿಮ್ಮ ಕಣ್ಣು ಮುಂದೆ ಹೀಗೆ ಫಿಲಮ್ ಥರ ಬರಬೇಕು ಮಕ್ಕಳೇ. ಆಗ ನೀವು ಖಂಡಿತ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಅರ್ಥ. ಓಕೆನಾ? ಈಗ ಇದು ಇಲ್ಲಿ ಬರಬೇಕಾದ್ರೆ, ಮಧ್ಯಾಂಕ ಬರಬೇಕಾದ್ರೆ 3 ಕಾಲಮ್ ಬೇಕು. 3 ಕಾಲಮ್ ಏನು ಮಾಡ್ತೀರಾ ಅಂದರೆ, ಫಸ್ಟ್ ಇದನ್ನು ಕೂಡಿಸಿಟ್ಕೊಳ್ಳಿ ಮಕ್ಕಳೇ. ಕೂಡಿಸಿಟ್ಕೊಂಡ್ರೆ ನಿಮಗೆ ತಪ್ಪಾಗೋದು ಎಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ಇವನು ತಪ್ಪಾಗುತ್ತೆ. ಹೇಗೆ ಅಂತ ಹೇಳ್ತೀನಿ. 19 20 25 25 30 33 40 ಆಗುತ್ತೆ. ಈಗ ಈ 6 ಇದೆಯಲ್ಲ ಮಕ್ಕಳೇ, ಸಂಚಿತ ಆವೃತ್ತಿ ಕಂಡಿರಿ. ಈ 6ಅನ್ನು ಇಲ್ಲಿ ಬರಿತೀರಾ. ಆಮೇಲೆ ಈ 6 ಮತ್ತು ಈ 9 ಕೂಡಿಸಿ 15 ಬರಿತೀರಾ. 15 ಮತ್ತು 10 ಕೂಡಿಸಿ ಏನು ಮಾಡ್ತೀರಾ? 15 ಮತ್ತು 10 ಕೂಡಿಸಿ 25. 25ಕ್ಕೆ 8 ಕೂಡಿಸಿ 33. 33ಕ್ಕೆ 7 ಕೂಡಿಸಿದಾಗ 40. ನೋಡಿ, ಈ 40 ಇಲ್ಲಿ 40 ಬಂದಿದೆಯಲ್ವ, ಅಷ್ಟು ಬರಲೇಬೇಕು. ಎಲ್ಲಾದರೂ ತಪ್ಪಾಗಿದ್ದರೆ, ನೀವು ಕೂಡಿಸೋದ್ರಲ್ಲಿ ತಪ್ಪಾದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಮಧ್ಯಾಂಕದಲ್ಲಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. 40 ಬಂದಿಲ್ಲ ಅಂತಂದರೆ ನೀವೆಲ್ಲೋ ಕೂಡಿಸಿದ್ದು ಇಲ್ಲಿ ಕೂಡಿಸಿದ್ದು ತಪ್ಪಾಗಿದೆ ಅಂತ ಅರ್ಥ.
ಫಸ್ಟ್ ನೀವು ಮಾಡಬೇಕಾಗಿದ್ದು ಮಧ್ಯಾಂಕದ ಸೂತ್ರ ಬರ್ಕೊಳ್ಳೋದು. ಅರ್ಥ ಆಯ್ತಲ್ವಾ? ಎಲ್ ಪ್ಲಸ್ ಎನ್ ಬೈ 2. ನೋಡಿ ಇಲ್ಲಿ ಪ್ಲಸ್ಸು ಮರಿಬೇಡಿ, ನಮಗೆ ಇದರಲ್ಲೂ ಬಂದಿದೆ, ಬಹುಲಕದಲ್ಲೂ ಬಂದಿದೆ. ಎಲ್ ಆದಮೇಲೆ ಯಾವ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ ಇದೆ. ಇದು ತುಂಬ ಇಂಪಾರ್ಟೆಂಟ್, ಮರೆಯೋಕ್ಕೆ ಕೂಡದು. ಎನ್ ಬೈ 2 ಮೈನಸ್ ಸಿ ಎಫ್ ಸಂಚಿತ ಆವರ್ತಿ ಬೈ ಎಫ್. ಈಗ ಇಲ್ಲಿ ಸಂಚಿತ ಆವರ್ತಿಯನ್ನು ಕಂಡುಹಿಡಿಯೋದಕ್ಕಿಂತ ಮೊದಲು ಈ ಎಫ್ ಸೂತ್ರ ಬರೆದ್ರಿ. ಎನ್ ಬೈ 2, ಎನ್ ಅಂದರೆ ಇದು, ಇದರ ಬೈ 2 ಎಷ್ಟು ಬರ್ತು? 20. ನೋಡಿ ಮಕ್ಕಳೇ, ಇದು ಇಂಪಾರ್ಟೆಂಟ್. ಇದು ನಮಗೆ ತುಂಬ ಒಳ್ಳೆ ಈ ಲೆಕ್ಕದಲ್ಲಿ ಈ ಎನ್ ಬೈ 2 ಅಂತ ಹೇಳೋದು ಒಂದು ಒಳ್ಳೆಯ ರೋಲನ್ನು ಮಾಡ್ತದೆ. ಏನು ರೋಲ್ ಮಾಡ್ತದೆ ಅಂತ ಹೇಳಿದ್ರೆ, ಈಗ ನಾವಿಲ್ಲಿ ಕಂಡುಹಿಡಿಯೋಕ್ಕೆ ಹೋಗ್ತೀವಲ್ಲ, ಅದು ಇದಕ್ಕಿಂತ ಜಾಸ್ತಿ ಇರಬೇಕು. ಹಿಂಗೊಂದು ಬಾಕ್ಸ್ ಹಾಕ್ತೀವಲ್ಲ, ಇದಕ್ಕಿಂತ ಜಾಸ್ತಿ ಇರಬೇಕು. ಯಾವುದು? 25. ಆಗ ನಾವು ಯಾವುದನ್ನು ಬಾಕ್ಸ್ ಹಾಕ್ತೀವಿ? ಇದಕ್ಕೆ ಬಾಕ್ಸ್ ಹಾಕ್ತೀವಿ. ಯಾಕೆಂದರೆ 20ಕ್ಕಿಂತ ದೊಡ್ಡದಿದೆ. ಅರ್ಥ ಆಯ್ತಲ್ವಾ? ಈಗ ಇದರ ಮೇಲಿರೋದನ್ನು ಇದನ್ನು ನಾವು ಸಿ ಎಫ್ ಅಂತ ತೊಗೊಳ್ತೀವಿ, ಈ ಮಧ್ಯದನ್ನು ಎಫ್ ಅಂತ ತೊಗೊಳ್ತೀವಿ. ಎಲ್ ಅಂತ ಹೇಳಿದ್ರೆ 40 ಕೆಳಮಿತಿ. ಎಚ್ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, 60ರಿಂದ 40 ಕಳಿತೀರಾ, ಎಷ್ಟು ಬಂತು? 60ರಿಂದ 40 ಕಳೆದ್ರೆ 20 ಬಂತು. ಓಕೆನಾ? ಇಲ್ಲಿ ಬರೆದಿದ್ದಾರೆ ನೋಡಿ. ಸಿ ಎಫ್ ಅಂತ ಹೇಳಿದ್ರೆ 15 15 ತಾನೇ ಮೇಲಿರೋದು, 15. ಆಮೇಲೆ ಎಫ್ ಅಂತ ಹೇಳಿದ್ರೆ 10, ಹೆಚ್ ಅಂತ ಹೇಳಿದ್ರೆ 20. ಅದನ್ನು ಈ ಸೂತ್ರಕ್ಕೆ ಹಚ್ತೀರ. 40 ಪ್ಲಸ್ 20 ಮೈನಸ್ 15 ಬೈ 10. 25 ಫಸ್ಟ್ ಬ್ರ್ಯಾಕೆಟ್ ಒಳಗಿರೋದನ್ನು ಮಾಡಿ. 20ರಿಂದ 15 ಹೋದರೆ 5 ಇಂಟು ಇಲ್ಲೇನು ಮಾಡಿದ್ದಾರೆ ಅಂದರೆ 0ಗೆ 0 ಹೊಡೆದಿದ್ದಾರೆ. ಓಕೆ, ಆಗ ಎಲ್ಲಿ ಉಳ್ಕೊಳ್ಳೋದು 2 ಮಾತ್ರ, ಅದನ್ನು ಇಲ್ಲಿ ಬರ್ಕೊಂಡಿದ್ದಾರೆ. 5 2 10. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ, ಓಕೆ, ನೋ ಪ್ರಾಬ್ಲಮ್. ಈಗ 40 ಪ್ಲಸ್ ಹಾಗೆ ಬರೀತೀರಾ. 20ರಿಂದ 15 ಹೋದರೆ ಎಷ್ಟು ಬರ್ತದೆ? 5 ಇಂಟು ಇಲ್ಲಿ ಎಷ್ಟಿದೆ ಹೊರಗೆ? 20 ಇದೆ. ಆಗ ಫಸ್ಟ್ ಇದನ್ನು ಗುಣಿಸ್ಕೊಳ್ಳಿ. ಕೆಳಗೆ 10 ಇದೆ, ಹಾಗೆ ಇರಲಿ. 25 ಎಷ್ಟಾಗುತ್ತೆ? 100. 100ನ್ನು ಎಷ್ಟರಿಂದ ಭಾಗಿಸ್ಬೇಕು ನೀವು? 10ರಿಂದ ಭಾಗಿಸ್ಬೇಕು. 10 10. ಈ 0ನ ಎಲ್ಲಿ ಬರಿತೀರಾ? ಇಲ್ಲಿ ಬರಿತೀರಾ. ಆಗ ನಮಗೆ ಎಷ್ಟು ಬಂತು? 10 ಬಂತು. 40 ಪ್ಲಸ್ 10 ಎಷ್ಟಾಯಿತು? 50 ಆಯಿತು. ಈಗ ಮಧ್ಯಾಂಕ. ಅರ್ಥ ಆಯ್ತಲ್ಲ ಮಕ್ಕಳೇ? ಒಂದು ವೇಳೆ ಒನ್ ವರ್ಡ್ ಆನ್ಸರ್ದು ಮಧ್ಯಾಂಕ ಕೇಳಿದ್ರು ಅಂತ ತಿಳ್ಕೊಳ್ಳಿ. ನಂಬರ್ಸ್ ಕೊಟ್ಬಿಟ್ಟು 3, 2, 5 ಮತ್ತು 1, 2 ಹಂಗೆಲ್ಲ ಕೊಟ್ಟರು ಅಂತ ತಿಳ್ಕೊಳ್ಳಿ. ಫಸ್ಟ್ ಈ ರೀತಿ ಕೊಟ್ಬಿಟ್ಟು ಮಧ್ಯಾಂಕ ಕಂಡುಹಿಡೀರಿ ಅಂತ ಹೇಳಿದ್ರೆ ಯಾವಾಗಲೂ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. 1, 2, 2, 3, 5 ಅಂತ. ಮಧ್ಯದಲ್ಲಿ ಯಾವುದು ಬಂದಿದೆ ಮಕ್ಕಳೇ? 2 ಬಂದಿದೆ. ಇದನ್ನೇ ಮಧ್ಯಾಂಕ ಅಂತ ಹೇಳ್ತೀವಿ. ಒನ್ ವರ್ಡ್ ಆನ್ಸರ್ ಇದು. ಅದೇ ಥರ ಸರಾಸರಿ ಯಾವುದು ಹೆಚ್ಚು ಸಲ ರಿಪೀಟ್ ಆಗ್ತದೋ, ಆವರ್ತ ಆಗ್ತದೋ, ಅದನ್ನೇ ಏನಂತ ಹೇಳ್ತೀವಿ? ರೂಢಿ ಬೆಲೆ ಅಥವಾ ಬಹುಲಕ ಅಂತ ಹೇಳ್ತೀವಿ. ಅಕಸ್ಮಾತ್ ಒನ್ ವರ್ಡ್ ಆನ್ಸರಿಗೆ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒನ್ ವರ್ಡ್ ಆನ್ಸರಿಗೆ ಕೇಳುವಂಥ ಬಹುಲಕ 2, 2, 3, 4, 4, 4, 5 ಈ ರೀತಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾವುದು ಹೆಚ್ಚು ಸಲ ಪುನರಾವರ್ತನೆ ಆಗಿದೆ? 4. ಆಗ ಇದ್ರದ್ದು ಬಹುಲಕ ಯಾವುದು ಅಂತ ಕೇಳಿದ್ರೆ ಏನಂತ ಬರೀತೀರಾ? 4 ಅಂತ ಬರೀತೀರಾ. ಬಹುಲಕಕ್ಕೆ ಇನ್ನೊಂದು ಹೆಸರೇನು? ರೂಢಿ ಬೆಲೆ. ಇದಿಷ್ಟನ್ನು ಪರ್ಫೆಕ್ಟ್ ಆಗಿರ್ಬೇಕು ಮಕ್ಕಳು. ಯಾಕೆಂದರೆ ಕಂಪೇರ್ ಆ್ಯಂಡ್ ಲರ್ನ್, ಯಾವುದೇ ವಿಷಯವನ್ನು ಕಂಪೇರ್ ಮಾಡಿ ಕಲಿತಾಗ ನೀವು ತುಂಬ ಈಸಿಯಾಗಿ ನೆನಪಿಟ್ಕೊಳ್ತೀರಾ. ಇದು ಬೇಕಾಗಿರುವಂಥದ್ದು. ಇದನ್ನು ನೋಡಿದ ನಂತರ ಇದೇ ಥರದ್ದು ನಿಮ್ಮ ಎಕ್ಸಸೈಸಲ್ಲಿರುವಂತಹ ಪ್ರಾಬ್ಲಮ್ನ ಅಟ್ಲೀಸ್ಟ್ ಒಂದು 2 ಮಾಡಿ ಮಕ್ಕಳೇ. ಆಗ ನೀವು ಪರ್ಫೆಕ್ಟಾಗಿ ಈ ಲೆಕ್ಕವನ್ನು ಕಲ್ತಂಗಾಗುತ್ತೆ. ಓಕೆನಾ?